ಇನ್ನು ಕಾವೇರಿ ಗಲಾಟೆ ನಿಧಾನವಾಗಿ ಮತ್ತೆ ಕಾವೇರ್ತಾ ಇದೆ. ಅದರಲ್ಲೂ ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕಕ್ಕೆ ಸಣ್ಣದೊಂದು ಹಿನ್ನಡೆ ಆಗಿದೆ. ತಮಿಳುನಾಡು ಕೂಡ ಖ್ಯಾತೆ ತೆಗೆದಿತ್ತು. ಸುಪ್ರೀಂ ಕೋರ್ಟ್ನಲ್ಲಿ ಕರ್ನಾಟಕ ಸರಿಯಾದ ರೀತಿಯಲ್ಲಿ ನಮಗೆ ಬೇಕಾದಷ್ಟು ನೀರನ್ನು ಬಿಡ್ತಾ ಇಲ್ಲ ಅಥವಾ ಪ್ರಾಧಿಕಾರ ಹೇಳಿರುವಷ್ಟು ನೀರನ್ನು ಬಿಡ್ತಾ ಇಲ್ಲ ಅಂತ ಖ್ಯಾತೆ ತೆಗೆದಿತ್ತು, ಕೇಸನ್ನು ಹಾಕಿತ್ತು. ಅದನ್ನು ಇವತ್ತು ವಿಚಾರಣೆಗೆ ಕೈಗೊಳ್ಳಾಯಿತು. ವಾದ ಪ್ರತಿವಾದ ಆಲಿಸಿ ಸುಪ್ರೀಂ ಕೋರ್ಟ್ ಕರ್ನಾಟಕಕ್ಕೆ ಪ್ರಾಧಿಕಾರ ಏನು ಹೇಳಿದೆಯೋ ಅದರ ಆದೇಶವನ್ನು ಪಾಲಿಸುವಂತೆ ಸೂಚನೆ ಕೊಟ್ಟಿದೆ. ಇನ್ನೊಂದು ಕಡೆಗೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಾವೇರಿ ವಿಚಾರ ಸಾಕಷ್ಟು ಎಮೋಷನಲ್ ಆಗಿದ್ದು ಮಂಡ್ಯ ಸೇರಿದಂತೆ ಬೇರೆ ಬೇರೆ ಭಾಗದಲ್ಲಿ ಪ್ರತಿಭಟನೆ ಕೂಡ ಶುರುವಾಗಿದೆ. ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿನ ಮನವರಿಕೆ ಮಾಡಿ ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಅದನ್ನ ನಿರ್ಧಾರ ತೆಗೆದುಕೊತಾರೆ. ಅವಕಾಶ ಟೈಟ್ ಆಗಿದೆ, ಮುಂದಿನ ಮಂಡೇವರೆಗೂ ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಮಳೆಯ ಪರಿಸ್ಥಿತಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಕುಡಿಯೋ ನೀರಿಗೆ ಮತ್ತು ನಮ್ಮ ರೈತರಿಗೂ ನೀರು ಕೊಡೋಕ್ಕಾಗ್ತಿಲ್ಲ. ಕರ್ನಾಟಕ ಸರ್ಕಾರ ಸಿಡಬ್ಲ್ಯೂಎಂಎ ಆದೇಶದಂತೆ ತಮಿಳುನಾಡಿಗೆ ನೀರು ಹರಿಸುತ್ತಿಲ್ಲ ಅಂತೇಳಿ ತಮಿಳುನಾಡು ಸರ್ಕಾರ ಸುಪ್ರೀಂ ಕೋರ್ಟ್ ಮೆಟ್ಟಿಲೇರಿತ್ತು. ಈ ಅರ್ಜಿ ವಿಚಾರಣೆ ನಡೆಸಿದ ಸುಪ್ರೀಂ ಕೋರ್ಟ್ ಕನ್ನಡಿಗರಿಗೆ ಮತ್ತೆ ಶಾಕ್ ಕೊಟ್ಟಿದೆ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸೂಚನೆ ನೀಡಿದೆ. ಹಾಗಾದ್ರೆ ಸರ್ವೋಚ್ಚ ನ್ಯಾಯಾಲಯದಲ್ಲಿ ತಮಿಳುನಾಡು ಸರ್ಕಾರ ವಾದಿಸಿದ್ದೇನು ಅನ್ನೋದನ್ನೇ ತೋರಿಸ್ತೀವಿ ನೋಡಿ. ಟ್ರಿಬ್ಯುನಲ್ ತೀರ್ಪಿನಂತೆ 64 ಟಿಎಂಸಿ ನೀರು ಹರಿಸಬೇಕಿತ್ತು. ಈವರೆಗೆ ಕೇವಲ 14 ಟಿಎಂಸಿ ನೀರು ಮಾತ್ರ ಬಂದಿದೆ. ತಮಿಳುನಾಡಿಗೆ ಇನ್ನೂ 20 ಟಿಎಂಸಿ ನೀರು ಬಾಕಿ ಇದೆ. 12,000 ಕ್ಯೂಸೆಕ್ ನೀರು ಹರಿಸುವಂತೆ ಸಿಡಬ್ಲ್ಯೂಎಂಎ ಸೂಚನೆ ಇದೆ. ಆದರೆ ಕಾವೇರಿ ಕೊಳ್ಳದಲ್ಲಿ 76% ನೀರಿದ್ರೂ ಆದೇಶವನ್ನ ಪಾಲಿಸಿಲ್ಲ. ಇನ್ನು ಸುಪ್ರೀಂ ಕೋರ್ಟ್ ಸೂಚನೆ ಬಗ್ಗೆ ಪ್ರತಿಕ್ರಿಯಿಸಿದ ಜಲಸಂಪನ್ಮೂಲ ಸಚಿವ ಚಲುವರಾಯಸ್ವಾಮಿ, ಲೀಗಲ್ ಟೀಮ್ ಜೊತೆ ಚರ್ಚಿಸಿ ಮುಂದಿನ ತೀರ್ಮಾನ ಅಂತ ಹೇಳಿದ್ರೆ ನೀರು ಬಿಡುವ ಪ್ರಸ್ತಾಪನೆಯೇ ಇಲ್ಲ ಅಂತ ಶಾಸಕರು ಹೇಳಿದ್ದಾರೆ. ಸಿಡಬ್ಲ್ಯೂಎಂಎ ಮುಂದೆ ರಿವ್ಯೂ ಮಾಡಲಿಕ್ಕೆ ಅವಕಾಶ ಕೇಳಿದ್ದು, ರೆಡ್ಯೂಸ್ ಮಾಡಬೇಕು ಅಂತ. ಈಗ ಅವರು ಅದನ್ನು ಮುಂದಿನ ಸೋಮವಾರ ಇಟ್ಕೊಂಡಿದ್ದಾರೆ. ಸೊ ಈಗ ನಾನು ಲೀಗಲ್ ನಮ್ಮ ಟೀಮ್ ಜೊತೆ ಮಾತನಾಡಿದೆ. ಅವ್ರು ಡಿಸ್ಕಸ್ ಮಾಡಿ ನಮ್ಮ ACS ಕೋಆರ್ಡಿನೇಟ್ ಮಾಡಿ, ಸೊ ನಮಗೆ ಈಗ ನಾವು ಪ್ಲ್ಯಾನ್ ಮಾಡ್ಕೊಂಡಿದ್ದು ನಮಗೆ ಅನಿವಾರ್ಯತೆ ಇರೋದು CWRC CWM ಮುಂದೆ ನಾವು ರೆಡ್ಯೂಸ್ ಮಾಡಲಿಕ್ಕೆ ಕೇಳಬೇಕು ಅಂತ ಏನು ನಾವು ಅಂದ್ಕೊಂಡಿದ್ದು ನಮ್ಮ ಸರ್ಕಾರ. ಅದಕ್ಕೆ ಈಗ ಒಂದು ಸ್ವಲ್ಪ ಅವಕಾಶ ಟೈಟ್ ಆಗಿದೆ, ಮುಂದಿನ ಮಂಡೇವರೆಗೂ ಯಥಾಸ್ಥಿತಿನ ಮುಂದುವರಿಸಬೇಕು ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ACS ಜೊತೆ ಮಾತನಾಡಿ, ಲೀಗಲ್ ಟೀಮ್ ಜೊತೆ ಮಾತನಾಡಿ ಏನು ಆಲ್ಟರ್ನೇಟಿವ್ ನಾವು ಮಾಡ್ಬೋದು ಅಂತ ಹೇಳಿದ್ದೀನಿ. ಯಾಕೆಂದರೆ ಮಳೆ ಕಡಿಮೆ ಆಗಿದೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಮಗೆ ನೀರಿನ ಕೊರತೆ ಇದೆ. ಕುಡಿಯೋ ನೀರಿಗೆ ಮತ್ತು ನಮ್ಮ ರೈತರಿಗೂ ನೀರು ಕೊಡೋಕ್ಕಾಗ್ತಿಲ್ಲ. ಹಾಗಾಗಿ ನಮ್ಮ ಸರ್ಕಾರದ ಮುಂದೆ ನೀರು ಬಿಡುವಂಥ ಪ್ರಸ್ತಾವನೆ ಇಲ್ಲ. ಅದಕ್ಕೆ ನಮ್ಮ ಯಾರ್ದು ಕೂಡ ಒಪ್ಪಿಗೆನೂ ಕೂಡ ಇಲ್ಲ. ಬಟ್ ಅಲ್ಲಿ ಪ್ರಾಧಿಕಾರದಿಂದ ಅವರು ಬಿಡ್ಲಿಕ್ಕೆ ಹೇಳಿದರು. ತದನಂತರ ಸುಪ್ರೀಂ ಕೋರ್ಟಲ್ಲಿತ್ತು. ಈಗ ಮುಖ್ಯಮಂತ್ರಿಗಳು ಅದರ ಬಗ್ಗೆ ಕಾನೂನು ತಜ್ಞರ ಜೊತೆ ಚರ್ಚಿಸಿ ತೀರ್ಮಾನ ಮಾಡ್ತಾರೆ. ಬಟ್ ನೀರು ಬಿಡುವಂಥ ಪ್ರಸ್ತಾಪ ನಮ್ಮ ಮುಂದೆ ಇಲ್ಲ ಸರ್. ಮಳೆಯ ಪರಿಸ್ಥಿತಿ ಏನು ಇಂಪ್ರೂವ್ಮೆಂಟ್ ಕಾಣಿಸ್ತಾ ಇಲ್ಲ. ಶೇಖರಣಾ ನೀರು ಒಳಹರು ಬರುವಂಥ ನೀರು ಕಡಿಮೆ ಆಗಿರೋಂಥದ್ದು ಇವತ್ತು ಇಡೀ ಕರ್ನಾಟಕ ಜನತೆಗೆ ಗೊತ್ತು. ಮತ್ತೊಮ್ಮೆ ಅವ್ರನ್ನ ಅಪೀಲ್ ಮಾಡಿ ಕರ್ನಾಟಕ ರಾಜ್ಯದ ಬರದ ಪರಿಸ್ಥಿತಿನ ಮನವರಿಕೆ ಮಾಡಿ ಆರ್ಗ್ಯೂ ಮಾಡೋಂಥದ್ದು ಒಂದಾದರೆ ಡಿವಿಷನಲ್ ಬೆಂಚ್ಗೆ ಒಂದು ಅವಕಾಶ ಇದೆ ಅಂತ ಅನ್ಕೋತೇನೆ. ನಮ್ಮ ಸರ್ಕಾರದವರು ಮಾನ್ಯ ಮುಖ್ಯಮಂತ್ರಿ ಸಾಹೇಬರು ಅದನ್ನು ನಿರ್ಧಾರ ತೆಗೆದುಕೊತಾರೆ. ಲೀಗಲ್ ಕೋರ್ಸ್ ಆಫ್ ಆ್ಯಕ್ಷನಲ್ಲಿ ಯಾವ ರೀತಿ ನಮ್ಮ ಕರ್ನಾಟಕ ರಾಜ್ಯ ಮತ್ತು ರೈತರ ಹಿತವನ್ನು ಕಾಪಾಡುವಂಥ ದಾರಿಲಿ ಹೋಗ್ತಾರೆ ಅಂತ ನಾನು ಭಾವಿಸ್ತೇನೆ. ಸಿಡಬ್ಲ್ಯೂಎಂಎ ಆದೇಶ ಪಾಲಿಸುವಂತೆ ಸುಪ್ರೀಂ ಕೋರ್ಟ್ ಸೂಚಿಸುತ್ತಿದ್ದಂತೆ ಮಂಡ್ಯದಲ್ಲಿ ಅನ್ನದಾತರು ಸಿಡಿದೆದ್ದಿದ್ದಾರೆ. ಶ್ರೀರಂಗಪಟ್ಟಣ ತಾಲೂಕು ಕಚೇರಿ ಎದುರು ಕೈಯಲ್ಲಿ ನೇಣು ಕುಣಿಕೆ ಹಿಡಿದು ಸಿಡಬ್ಲ್ಯೂಎಂಎ ಸರ್ಕಾರ ಜಲಸಂಪನ್ಮೂಲ ಸಚಿವರ ವಿರುದ್ಧ ಆಕ್ರೋಶದ ಕಹಳೆಯನ್ನು ಮೊಳಗಿಸಿದ್ರು. ಯಾವುದೇ ಕಾರಣಕ್ಕೂ ತಮಿಳುನಾಡಿಗೆ ನೀರು ಹರಿಸದಂತೆ ಆಗ್ರಹಿಸಿದ್ರು. ಇನ್ನೊಂದು ಕಡೆ ಮಂಡ್ಯದ ಸರ್ ಎಂ ವಿಶ್ವೇಶ್ವರಯ್ಯ ಪ್ರತಿಮೆಯ ಬಳಿ ಖಾಲಿ ಚೊಂಬು ಹಿಡಿದು ಬಿಜೆಪಿ ಪ್ರತಿಭಟನೆ ಮಾಡಿದೆ. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ಹೊರಹಾಕಿದ ಬಿಜೆಪಿ ಕಾರ್ಯಕರ್ತರು ಟೈರ್ಗೆ ಬೆಂಕಿ ಹಚ್ಚಲು ಯತ್ನಿಸಿದ್ರು. ಈ ವೇಳೆ ಪೊಲೀಸರು ಹಾಗೂ ಬಿಜೆಪಿ ಕಾರ್ಯಕರ್ತರ ನಡುವೆ ತಳ್ಳಾಟ ನೂಕಾಟ ನಡೆದಿದ್ದು ಪಿಎಸ್ಐ ಮಣಿ ಅವರ ಕೈಗೆ ಗಾಯವಾಗಿದೆ. ಬಳಿಕ ಹಳೆ ಬೆಂಗಳೂರು ಮೈಸೂರು ಹೆದ್ದಾರಿ ತಡೆದು ಬಿಜೆಪಿಗರು ಆಕ್ರೋಶ ಹೊರಹಾಕಿದ್ದಾರೆ. ಬ್ಯೂರೋ ರಿಪೋರ್ಟ್, TV9.